ಪಕ್ಷ 25 ವರ್ಷಗಳನ್ನ ಪೂರೈಸಿ ಬೆಳ್ಳಿ ಹಬ್ಬವನ್ನು ಆಚರಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಯಾಕೆ 25 ವರ್ಷ ತಲುಪಿದೆ ದೇವೇಗೌಡಜಿ ಅವರ ಈ ನೇತೃತ್ವದ ಪಕ್ಷ? ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ರೈತರ ಪರವಾಗಿ ಹೋರಾಟ ಮಾಡಿದಂತ ಸನ್ಮಾನ್ಯ ದೇವೇಗೌಡಜಿ ಅವರು, ಬಡವರ ಪರವಾಗಿ ಹೋರಾಡಿದಂತ ದೇವೇಗೌಡಜಿ ಅವರು, ದಲಿತರ ಪರವಾಗಿ ಮಹಿಳೆಯರ ಮೀಸಲಾತಿಗಾಗಿ, ಮೀಸಲಾತಿಯ ಹಕ್ಕಿಗಾಗಿ ಹೋರಾಟಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡಜಿ ಅವರು ಪಕ್ಷ 25 ವರ್ಷ ದಾಟಿದೆ ಅಂದ್ರೆ ನಮ್ಮೆಲ್ರಿಗೂ ಕೂಡ ಹೆಮ್ಮೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಬಿಜಾಪುರದ ಜಿಲ್ಲೆಯ, ಇವತ್ತು ಬಳ್ಳಾರಿ ಜಿಲ್ಲೆಯ, ಗುಲ್ಬರ್ಗ, ಯಾದಗಿರಿ ಜಿಲ್ಲೆಯ ಯಾವುದೋ ಒಂದು ಹಳ್ಳಿಯ ಹೆಣ್ಣು ಮಗಳು ಪುರಸಭೆಯಲ್ಲಿ ಕಸ ಗುಡಿಸ್ತಕ್ಕಂಥ ಹೆಣ್ಣು ಮಗಳು ಇವತ್ತು ಪುರಸಭೆ, ನಗರಸಭೆಗಳಲ್ಲಿ ಮಹಾಪೌರರಾಗಿ, ಪುರಸಭಾ ಅಧ್ಯಕ್ಷರಾಗಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಯ ಅಧ್ಯಕ್ಷರಾಗಿ ಇವತ್ತು ಆ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅಂದ್ರೆ ಸನ್ಮಾನ್ಯ ದೇವೇಗೌಡಜಿ ಅವರ ಕೊಡುಗೆ ಅಂತಕ್ಕಂಥದ್ದನ್ನ ನಾವ್ಯಾರು ಈ ಸಮಾಜದ ಜನ ಮರೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಧಾನಮಂತ್ರಿ ಆಗಿದಂತ ಸಂದರ್ಭದಲ್ಲಿ ರೈತರ ಎಲ್ಲ ಸಲಕರಣೆಗಳಿಗೆ ಇವತ್ತು ಸಬ್ಸಿಡಿಯನ್ನು ಕೊಟ್ಟಂತದ್ದು, 2 ರೂಪಾಯಿಗೆ ಮಿಸಿ ಮೇಣೆಯನ್ನು ಕೊಟ್ಟಂತ, 3 ರೂಪಾಯಿಗೆ ಅಕ್ಕಿಯನ್ನು ಕೊಟ್ಟಂತ ಈ ದೇಶದ ಯಾರಾದ್ರೂ ಒಬ್ಬರು ನಾಯಕರಿದ್ರೆ ಪ್ರಧಾನಮಂತ್ರಿಗಳಲ್ಲಿ ಅದು ಶ್ರೀಮಾನ್ ದೇವೇಗೌಡ ಸಾಹೇಬರು ಅಂತಕ್ಕಂಥದ್ದನ್ನ ಬಡವರು ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮರೀದೇ ಇರೋದಕ್ಕೋಸ್ಕರನೇ ಇವತ್ತು ಲಕ್ಷಾಂತರ ಜನ ಬಿಜಾಪುರದಲ್ಲಿ, ಕಿತ್ತೂರು ಈ ಪ್ರಾಂತ್ಯದಲ್ಲಿ ಇವತ್ತು ಈ ಸಮಾವೇಶದಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು ಹೆಮ್ಮೆಯ ವಿಷಯ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈ ದಲಿತ ಸಮಾಜಕ್ಕೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೇನೆ. ನಾನು ರಾಜ್ಯದಲ್ಲಿ 1994ರಲ್ಲಿ ದೇವೇಗೌಡಜಿ ಅವರು ಮುಖ್ಯಮಂತ್ರಿ ಆಗಿದಂತ ಸಂದರ್ಭದಲ್ಲಿ ಗಂಗಾ ಕಲ್ಯಾಣ ಯೋಜನೆಯನ್ನ ಜಾರಿಗೆ ತಂದು ದಲಿತರ ಭೂಮಿಗಳಿಗೆ ನೀರನ್ನು ಹರಿಸಿದಂತ ಅಧಿಕಾರ ಯಾರಾದ್ರೂ ಈ ದೇಶದಲ್ಲಿ ಇದ್ರೆ ಅದು ಶ್ರೀಮಾನ್ ದೇವೇಗೌಡಜಿ ಅವರನ್ನ ಈ ದಲಿತ ಸಮಾಜ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅನೇಕ ಕಾರ್ಯಕ್ರಮಗಳನ್ನ ದಲಿತರ ಪರವಾಗಿ, ರೈತರ ಪರವಾಗಿ, ಹಿಂದುಳಿದರ ಪರವಾಗಿ ಜಾರಿಗೆ ಕೊಟ್ಟಂತ ಕೀರ್ತಿ ಈ ದೇಶದಲ್ಲಿ, ರಾಜ್ಯದಲ್ಲಿ ಯಾರಿಗಾದರೂ ಇದ್ರೆ ಅದು ಶ್ರೀಮಾನ್ ದೇವೇಗೌಡ ಸಾಹೇಬರು ಅಂತಕ್ಕಂಥದ್ನ ನಾವ್ಯಾರು ಕೂಡ ಮರಿಬಾರ್ದು. ಮರ್ತ್ರೆ ಇವತ್ತು ರೈತರು, ನಮಗ್ ಗೊತ್ತಿದೆ ಸಕಾಲಕ್ಕೆ ಮಳೆ ಆಗಲ್ಲ. ಇವತ್ತು ಈ ಭಾಗದಲ್ಲಿ ನೀರಾವರಿಯನ್ನು ಕೊಟ್ಟು ನೀರಾವರಿ ರೈತರಿಗೆ ಬದುಕನ್ನು ಹಸನುಗೊಳಿಸಿರ್ತಕ್ಕಂಥ ಈ ದೇಶದ ಏಕೈಕ ನಾಯಕರು ಯಾರಾದರೂ ಇದ್ರೆ ಸನ್ಮಾನ್ಯ ದೇವೇಗೌಡಜಿಯವರು ಅಂತಕ್ಕಂಥದ್ದನ್ನ ನಾವ್ಯಾರು ಕೂಡ ಈ ಭಾಗದ ಜನರು, ರೈತರು ಮರೀಲಿಕ್ಕೆ ಸಾಧ್ಯ ಆಗೋದಿಲ್ಲ, ಮರಿಬಾರ್ದು ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಕುಮಾರಣ್ಣ ಮೊದಲ ದಾರಿ 2004ರ 6ನೇ ಇಸ್ವಿನಲ್ಲಿ ಪ್ರಥಮ ಬಾರಿಗೆ ಮುಖ್ಯಮಂತ್ರಿ ಆಗಿದಂತ ಸಂದರ್ಭದಲ್ಲಿ ಕೇವಲ 20 ತಿಂಗಳಲ್ಲಿ ಮಾಡಿದಂತ ಕಾರ್ಯಕ್ರಮವನ್ನ 20 ವರ್ಷಗಳಾದ್ರೂ ಕೂಡ ಬೇರೆ ಯಾವ ಮುಖ್ಯಮಂತ್ರಿಗಳು ಕೂಡ ಈ ರಾಜ್ಯದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಅವರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಗಾಂಧಿ ಕಂಡಂತ ಕನಸು, ಬಸವಣ್ಣನವರು ಕಂಡಂತ ಕನಸು, ಅಂಬೇಡ್ಕರ್ ಅವರು ಕಂಡಂತ ಕನಸು, ಕನಕದಾಸರ ಕಂಡಂತ ಕನಸನ್ನ ನನಸು ಮಾಡಿದಂತ ಏಕೈಕ ನಾಯಕ ಈ ರಾಜ್ಯದಲ್ಲಿ ಯಾರಾದ್ರೂ ಇದ್ರೆ ಅದು ಶ್ರೀಮಾನ್ ಕುಮಾರಣ್ಣ ಅಂತಕ್ಕಂಥದ್ದನ್ನ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಂಧುಗಳೇ, ಗ್ರಾಮ ವಾಸ್ತವ್ಯ ಗಾಂಧಿಯ ಪರಿಕಲ್ಪನೆ, ಗಾಂಧಿಯ ಕನಸು, ದಲಿತರ ಮನೆಯಲ್ಲಿ ವಾಸ್ತವ್ಯ ಮಾಡಿದ್ದು ಗಾಂಧಿಯ ಕನಸು, ದಲಿತರ ಮನೆಯಲ್ಲಿ ದಲಿತರ ಕೇರಿಗಳಿಗೆ ಸಿಮೆಂಟ್ ರಸ್ತೆಯನ್ನ ನಿರ್ಮಾಣ ಮಾಡಿದ್ದು ಅಂಬೇಡ್ಕರ್ ಅವರ ಕನಸು ಅಂತಕ್ಕಂಥದ್ನ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಕನಕದಾಸರು ಹೇಳಿದ ಹಾಗೆ ಕುಲ 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 ಎಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ ಅಂತಕ್ಕಂಥ ಮಾತನ್ನ ಕನಕದಾಸರು 16ನೇ ಶತಮಾನದಲ್ಲಿ ಹೇಳಿದಂತ ಮಾತನ್ನ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಆಗಬಾರ್ದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ಬಸವಣ್ಣವರು ಕೂಡ ಇವತ್ತು ಇವನಾರವ
ಎಷ್ಟು ಚೆನ್ನಾಗಿ ಹೇಳಿದ್ದಾರೆ 12ನೇ ಶತಮಾನದಲ್ಲಿ ಅಂದ್ರೆ, ಇವನ್ಯಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಅಂತೆನಿಸಯ್ಯ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನ ಬಸವಣ್ಣನವರು ಈ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ, ಕಲ್ಯಾಣದ ಪ್ರದೇಶದಲ್ಲಿ ಹುಟ್ಟಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಬೆಳೆದಂತ ಬಸವಣ್ಣನವರು ಈ ಮಾತನ್ನ ಹೇಳಿರ್ತಕ್ಕಂಥದ್ದು. ಈ ಸಮಾಜದ ಅಂಕುಡೊಕ್ಕನ್ನ ತಿದ್ದಲಿಕ್ಕೆ ಇವತ್ತು ಹೋರಾಟ ಮಾಡಿದಂತ ಮಹಾನ್ ನಾಯಕ, ಇತಿಹಾಸ ಪುರುಷ ಬಸವಣ್ಣನವರು ಹುಟ್ಟಿದಂತ ಈ ನಾಡು ಜಾತ್ಯತೀತವಾಗಿ ಇರಬೇಕು. ಆ ಕನಸನ್ನ ಕಂಡಂತ ಸನ್ಮಾನ್ಯ ದೇವೇಗೌಡಜಿಯವರು, ಸನ್ಮಾನ್ಯ ಕುಮಾರಣ್ಣವರು, ಇತ್ತೀಚೆಗೆ ಇವತ್ತು ಯುವ ನಾಯಕರಲ್ಲಿ ಬೆಳೆದು ಬರ್ತಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರ ಕನಸು ಕೂಡ ಇದೇ ಆಗಿದೆ. ಇವತ್ತು ಯುವಕರಿಗೂ ಕೂಡ ಅದೇ ಇದು ವಿಚಾರವನ್ನ ಬಿತ್ತತಕ್ಕಂಥ ಕೆಲಸವನ್ನ ರಾಜ್ಯದಾದ್ಯಂತ ಮಾಡ್ತಾ ಇದ್ದಾರೆ. ಹಾಗಾಗಿ ಕುಮಾರಣ್ಣವರು ಮಾಡಿದಂತ ಕಾರ್ಯಕ್ರಮಗಳು, ರೈತರ ಸಾಲವನ್ನ ಸುಮಾರು 25,000 ಕೋಟಿ ರೈತರ ಸಾಲವನ್ನ ಮನ್ನಾ ಮಾಡಿದಂತ ಈ ದೇಶದ ಏಕೈಕ ನಾಯಕ, ರೈತರ ನಾಯಕ ಯಾರಾದ್ರೂ ಇದ್ರೆ ಈ ದೇಶದಲ್ಲೇ ಸನ್ಮಾನ್ಯ ಕುಮಾರಣ್ಣವರು. ನಾವ್ಯಾರು ಕೂಡ ರೈತರು ಮರೆಯಬಾರದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ, ಇವತ್ತು ಕೃಷ್ಣ ಜಲಭಾಗ್ಯ ಯೋಜನೆಗಳನ್ನು ಜಾರಿಗೆ ತಂದು, ತುಂಗಾಭದ್ರಾ ಯೋಜನೆಗಳನ್ನು ಜಾರಿಗೆ ತಂದು, ಆಲಮಟ್ಟಿಯನ್ನ ಎತ್ತರಕ್ಕೆ ಏರಿಸಿ ಹಲವಾರು ನೀರನ್ನ ತುಂಬಿ, ಹೆಚ್ಚು ನೀರನ್ನ ತುಂಬಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನ ಈ ಭಾಗದಲ್ಲಿ ಮಾಡಿರ್ತಕ್ಕಂಥ ಏಕೈಕ ನಾಯಕ, ಈ ದೇಶದ ರೈತರ ನಾಯಕ, ರೈತರ ಜೀವ, ರೈತರ ದನಿ ಸನ್ಮಾನ್ಯ ದೇವೇಗೌಡಜಿಯವರು ಅಂತಕ್ಕಂಥದ್ನ ನಾವ್ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಬೃಹತ್ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತೇನೆ. ಈ ಪ್ರಾದೇಶಿಕ ಪಕ್ಷ ಕನ್ನಡಿಗರ ಉಸಿರು, ಕನ್ನಡಿಗರ ದನಿ, ರೈತರ ದನಿ, ರೈತರ ಬದುಕು, ರೈತರ ಉಸಿರು, ರೈತರ ಜೀವ. ಈ ಕರ್ನಾಟಕ ಪ್ರಾದೇಶಿಕ ಪಕ್ಷವನ್ನ ನೀವೆಲ್ಲರೂ ಕೂಡ ಕಟ್ಟಿ ಬೆಳೆಸಿದ್ರೆ ಮುಂದಿನ ದಿನಗಳಲ್ಲಿ, ಮುಂದಿನ ಪೀಳಿಗೆಗೆ ಇವತ್ತು ಬಹಳಷ್ಟು ಅನುಕೂಲ ಆಗ್ತದೆ. ದಯಮಾಡಿ ನೀವೆಲ್ಲರೂ ಕೂಡ ಜಾತ್ಯತೀತ ಜನತಾದಳ ಪಕ್ಷವನ್ನ ಉಳಿಸಿ ಬೆಳೆಸ್ತಕ್ಕಂಥ ಕೆಲಸವನ್ನ ತಾವೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಅನ್ನದಾನಿಯವರು ಮನ ಮುಟ್ಟುವಂತೆ ಜೆಡಿಎಸ್ ಪಕ್ಷದ ಒಂದು ಕಾರ್ಯವೈಖರಿ, ಏನೆಲ್ಲಾ ಕೊಡುಗೆಗಳನ್ನ ಕೊಡಲಾಗಿದೆ ಮಾನ್ಯ ದೇವೇಗೌಡ ಅಪ್ಪಾಜಿಯವರು, ಹಾಗೆ ಕುಮಾರಣ್ಣ ಅವರ ಅದ್ಭುತವಾದಂತಹ ಕೊಡುಗೆಗಳನ್ನ ಸ್ಮರಿಸಿದ್ದಾರೆ.